ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೆನ್ನಿ ಸ್ಟಾಕ್ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ತಮ್ಮನೇಲೆ ನೋಡಿದ ತಕ್ಷಣ ನಿಮಗೆ ಒಂದು ಟಿವಿ ಕಾಣಿಸ್ತಿದೆ, ಅದ್ರ ಜೊತೆಗೆ ನೀವೇನಾದ್ರು 80s ಅಥವಾ 85 ಈ ಒಂದು ಇಸ್ವಿಲ್ ಏನಾದ್ರು ಹುಟ್ಟಿತ್ತು ಅಂತ ಹೇಳಿದ್ರೆ, ಈ ಬಿಲೀವ್ ಇನ್ ದ ಬೆಸ್ಟ್ ಅನ್ನೋ ಒಂದು ಡೈಲಾಗ್ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಒಂದು ಸ್ಟಾಕ್ ಯಾವ ಒಂದು ಸ್ಟಾಕ್ನ ನಾವು ಇನ್ಫಾರ್ಮೇಶನ್ಸ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀರಿ. ಇನ್ ಕೇಸ್ ನೀವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ವಿಡಿಯೋನ ಫರ್ದರ್ ನೋಡೋಕ್ಕಿಂತ ಮುಂಚೆ ನೋಡೋಣ ಎಷ್ಟು ಜನ ಐಡೆಂಟಿಫೈ ಮಾಡ್ತಾರೆ, ಎಷ್ಟು ಜನ ಹೊಸಬ್ರು ಇದ್ದಾರೆ ಅಂತ. ಓಕೆ, ಸೊ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಇದು ಸೆಬಿ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಜರ್. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಶೇರ್ ಮಾಡುವಂತ ನಮ್ಮ ವಿಡಿಯೋದ ಕಂಟೆಂಟ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ಇವತ್ತಿನ ಒಂದು ಸ್ಟಾಕ್ ನ ಡಿಸ್ಕಷನ್ ಮಾಡುವಂತ ಒಂದು ಸ್ಟಾಕ್ ಯಾವ್ದು ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅದು BPL. ಸೊ ಒಂದ್ ಕಾಲದಲ್ಲಿ ಎಸ್ಪೆಷಲಿ ಈ ಒಂದು ಟಿವಿ ನಮ್ಮ ಒಂದು ಇಂಡಿಯಾಗ ಬಂದಂತಹ ಒಂದು ಟೈಮಲ್ಲಿ ಒಂದು ಮಾರ್ಕೆಟ್ ಶೇರ್ನ ಅಥವಾ ಒಂದು ಮಾರ್ಕೆಟ್ ಲೀಡರ್ ಆಗಿರುವಂತ ಒಂದು ಸ್ಟಾಕ್ ಯಾವ್ದು ಅಂತ ಹೇಳಿದ್ರೆ, ಅಥವಾ ಕಂಪನಿ ಯಾವ್ದು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ BPL. ಅಥವಾ ಈ ಒಂದು BPL ಗೆ ಬಿಲೀವ್ ಇನ್ ದ ಬೆಸ್ಟ್ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ರು. ಯಾವ ರೀತಿಯ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗಿತ್ತು ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲೂ BPL ಒಂದು ಟಿವಿ ಇತ್ತು ಅಂತ ಹೇಳಿದ್ರೆ ಅವರು ಒಂದು ಟಾಪ್ ಅನ್ನ ಆ ಲೆವೆಲ್ಗೆ ಒಂದು ಮೈಂಡ್ ಸೆಟ್ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಅದಾದ್ಮೇಲೆ ಒನಿಡಾ ಬಂತು, ವಿಡಿಯೋಕಾನ್ ಬಂತು, LG ಬಂತು, ಸ್ಯಾಮ್ಸಂಗ್ ಬಂತು. ಸೊ ಎಲ್ಲರೂ ಹೊಸ ಹೊಸ ಮಾಡೆಲ್ ರೀತಿ ಒಂದು ಈ ಫ್ಲಾಟ್ ರಾನ್ ಟಿವಿ ಅಂತ ಏನ್ ಕರೀತಾರೆ, ಆ ರೀತಿ ಒಂದು ಫ್ಲಾಟ್ ರಾನ್ ಟಿವಿಗಳು ಬಂದ್ಮೇಲೆ ಈ BPL ಸ್ವಲ್ಪ ಸೈಡ್ ಲೈನ್ ಹೋಯ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಈ ಸ್ಟಾಕ್ ಕಂಪ್ಲೀಟ್ ಒಂದು ಡಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಸೊ ಐ ಥಿಂಕ್ ಪ್ರಾಬಬ್ಲಿ ರಿಲಯನ್ಸ್ ಅವರು ಸಹ ಈ ಒಂದು BPL ನೇಮ್ ಇಂದ ಈ ಒಂದು ಪ್ರಾಡಕ್ಟ್ ಗಳನ್ನ ಮತ್ತೆ ರೀಲಾಂಚ್ ಮಾಡಿ ಪ್ರೊಡಕ್ಷನ್ ಸಹ ಒಂದು ಮಾಡಿರೋದ್ರಿಂದ ಫ್ಯೂಚರ್ ಅಲ್ಲಿ ಒಂದು ಸ್ಟಾಕ್ ಒಂದು ಬ್ರೈಟ್ ಸೈಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ನ ನಿಮಗೆ ಫರ್ದರ್ ಒಂದು ಕಂಟೆಂಟ್ಸ್ ಅಲ್ಲಿ ಶೇರ್ ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು. ಓಕೆ, ಸೊ ಈ ಒಂದು ಸ್ಟಾಕ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಅಪ್ ಟ್ರೆಂಡ್ ಇದು ಡೈಲಿ ಟೈಮ್ ಫ್ರೇಮ್ ನ ಒಂದು ಚಾರ್ಟ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಎಷ್ಟು ನೀಟಾಗಿ ಒಂದು ಚಾನಲ್ ಅಲ್ಲೇ ಫಾರ್ಮೇಶನ್ಸ್ ಆಗ್ತಿರೋದ್ರಿಂದ ಇಲ್ಲಿಂದ ಈ ಒಂದು ಸ್ಟಾಕ್ ನಾದ್ರು ಒಳ್ಳೆ ಒಂದು ಫಾರ್ಮೇಶನ್ ನೋಡಿ. ಇದೇ ರೇಂಜ್ ನಾನು ಇಲ್ಲಿ ಕೊಟ್ಟಿರುವಂತ ಒಂದು ಲೈನ್ ಇದೆಯಲ್ಲ, ಈ ಒಂದು ಲೈನ್ ಅಲ್ಲೇ ಈ ಒಂದು ಸ್ಟಾಕ್ ರೇಂಜ್ ಬೌಂಡ್ ಆಗಿ ನೆಕ್ಸ್ಟ್ ನಾವು ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಒಂದು ಸ್ಟಾಕ್ ಹೋಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಶೇರ್ ನ ಸಹ ಮತ್ತೆ ಕ್ಯಾಪ್ಚರ್ ಮಾಡ್ಕೊಂಡು ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ಒಂದು ಸ್ವಲ್ಪ ಏನಾದ್ರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಬಿಲೀವ್ ಇನ್ ದ ಬೆಸ್ಟ್. ನಮ್ಮ BPL ಇಂಡಿಯನ್ ಬ್ರ್ಯಾಂಡ್, ಇದು ಕೇರಳ ಬೇಸ್ಡ್ ಒಂದು ಕಂಪನಿ ಅಂತ ಅನ್ಕೋತೀನಿ. ಸೊ ಗೂಗಲ್ ಅಲ್ಲಿ ನೋಡ್ತಿದ್ರೆ ಬ್ರಿಟಿಷ್ ಫಿಸಿಕಲ್ ಲ್ಯಾಬೊರೇಟರೀಸ್ ಅನ್ನೋ ಒಂದು ಕಂಪ್ಲೀಟ್ ನೇಮ್ BPL ನ ಒಂದು ನೇಮ್ ಅಂತಾನೆ ಹೇಳ್ಬೋದು. ಸೊ ಈಗಿನ ಟೈಮಲ್ಲಿ ಸಹ ನೀವು ಏನಾದ್ರು ಎಂಟ್ರಿ ಆದ್ರೆ ಸ್ವಲ್ಪ ರಿಸ್ಕ್ ತಗೊಳೋರಾಗಿತ್ತು ಅಂತ ಹೇಳಿದ್ರೆ ಇಲ್ಲಿಂದ ಹತ್ತತ್ರ ಒಂದು 80 ರುಪೀಸ್ ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಹತ್ತತ್ರ ಒಂದು 78% ನ ಒಂದು ಟಾರ್ಗೆಟ್ ಸಹ ಇಮಿಡಿಯೇಟ್ ಟಾರ್ಗೆಟ್ ಕೊಡ್ಬೋದು. ಇದು ನೀವೇನಾದ್ರು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಮಾಡಿತ್ತು ಅಂತ ಹೇಳಿದ್ರೆ. ಇಲ್ಲ ಲಾಂಗ್ ಟರ್ಮ್ ಏನಾದ್ರು ಮಾಡ್ಬೇಕನ್ನೋ ಪ್ಲಾನಿಂಗ್ ಇತ್ತು ಅಂದ್ರೆ ಈ ಒಂದು ರೆಡ್ ಲೈನ್ ನಾನು ಏನ್ ಫಾರ್ಮೇಶನ್ಸ್ ಹಾಕಿದ್ರೆ ಆ ಒಂದು ಲೈನ್ ಬ್ರೇಕ್ ಹಾಕೋಂತ ಕಾಯಿರಿ. ಒಳ್ಳೆ ಒಂದು ಕ್ಯಾಂಡಲ್ಸ್ಟಿಕ್ಸ್ ನ ಫಾರ್ಮೇಶನ್ಸ್ ಆಗಿ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಪ್ರಾಬಬ್ಲಿ 5 ಇಯರ್ಸ್, ಇಮಿಡಿಯೇಟ್ ಅಲ್ಲ 3 to 5 years ಟೈಮ್ ಲೈನ್ ಅಲ್ಲಿ ಒಳ್ಳೆ ಒಂದು ಅಪ್ ಟ್ರೆಂಡ್ ಮತ್ತೆ ಲಾಂಗ್ ಟರ್ಮ್ಗೆ ಒಂದು ಕ್ವಾಲಿಟಿ ಸ್ಟಾಕ್ ಆಗೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ. ಬಿಕಾಸ್ ಆ ಟೈಮಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ರಿಲಯನ್ಸ್ ಯಾವ ರೀತಿ ಒಂದು ಮಾರ್ಕೆಟ್ ಶೇರ್ ಡಿಫ್ರೆಂಟ್ ಸೆಗ್ಮೆಂಟ್ ಅಲ್ಲಿ ಬರೋದ್ರಿಂದ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬಂದ ಮೇಲೆ ಅಥವಾ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಬಂದ ಮೇಲೆ BPL ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಬೇಕಾಗಿರೋ ಸ್ವಲ್ಪ ಟೈಮ್ ಅಷ್ಟೇ. ಆ ಟೈಮ್ ನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಸ್ಟಾಕ್ ಅಂತ ಹೇಳ್ತಾ ಆ ಈ ಒಂದು ಸ್ಟಾಕ್ ನ ಸ್ವಲ್ಪ ರಿಸ್ಕಿ ಟ್ರೇಡರ್ ಆಗಿರೋ ಮಾತ್ರ ಸ್ವಲ್ಪ ಡಿಸಿಷನ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಲೇಟೆಸ್ಟ್ ಆಗಿ ಲಾಂಚ್ ಆಗಿರುವಂತಹ ಒಂದು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಬ್ಯೂಟಿಫುಲ್ ಕೋರ್ಸ್ ಸಹ ನೀವು ಥಿಂಕ್ ಮಾಡ್ಬೋದು ಎನ್ರೋಲ್ಮೆಂಟ್ ಆಗಕ್ಕೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.